ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಭೀಕರ ಮೇಘಸ್ಫೋಟ ಹಾಗೂ ಅದಾದ ನಂತರದ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದೀವಿ. ಈಗ ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟದ ಭಯಾನಕ ದೃಶ್ಯಾವಳಿಗಳು ಒಂದೊಂದೇ ಸಿಗ್ತಾ ಇದೆ. ಈ ಬೆನ್ನಲ್ಲೇ ಧರಾಲಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಟೀಮ್ನಿಂದ ನಿರಂತರವಾಗಿ ಜನರನ್ನ ಸ್ಥಳಾಂತರ ಮಾಡೋ ಕೆಲಸ ಆಗ್ತಾ ಇದೆ. 300ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಡ್ರೋನ್ ಹೆಲಿಕಾಪ್ಟರ್ ಸಹಾಯದಿಂದ ಎಲ್ಲೆಲ್ಲಿ ಸಂತ್ರಸ್ತರು ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲರನ್ನ ಕೂಡ ರಕ್ಷಿಸೋ ಕೆಲಸ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸಾಹಸಮಯ ರಕ್ಷಣಾ ಕಾರ್ಯಾಚರಣೆಯನ್ನು ಒಂದೊಂದಾಗೆ ಮಾಡ್ತಾ ಇದ್ದಾರೆ. ಸರಿಯಾದ ರಸ್ತೆ ಇಲ್ಲ, ಕನೆಕ್ಟಿವಿಟಿ ಇಲ್ಲ, ಗುಡ್ಡಗಾಡು ರಾಜ್ಯದಲ್ಲಿ ಸಿಕ್ಕಾಕೊಂಡವರನ್ನ ಬಚಾವ್ ಮಾಡೋದು ಎಷ್ಟು ದೊಡ್ಡ ಸವಾಲಿನ ಕೆಲಸ ಅಂತ. ಕೆಳಗೆ ವೇಗವಾಗಿ ಹರಿತಾ ಇರುವಂತಹ ನೀರು, ಇನ್ನೊಂದು ಕಡೆಗೆ ಅಕ್ಕಪಕ್ಕ ಗುಡ್ಡ, ಆ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಜನರನ್ನು ರಕ್ಷಣೆ ಮಾಡಬೇಕು. ನಮ್ಮ ಆರ್ಮಿ ಇದೆಯಲ್ಲ, ಅವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಸಾಕಾಗಲ್ಲ. ಘಟನೆ ನಡೆದ 10 ನಿಮಿಷದಲ್ಲಿ ಸ್ಪಾಟಿಗೆ ಬಂದರು. 24x7 ಕೆಲಸ ಮಾಡ್ತಿದ್ದಾರೆ. ತುಂಬ ಜನ ಆರ್ಮಿಯ ಕಾರಣಕ್ಕೆ ಉಳಿದಿದ್ದಾರೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿಗಳ ನಿರಂತರ ಕಾರ್ಯಾಚರಣೆ ಕಾರಣಕ್ಕೆ ಉಳಿದಿದ್ದಾರೆ. ಇನ್ನೊಂದು ಕಡೆ ವಿಜುವಲ್ಸ್ ನೋಡ್ತಾ ಇದ್ದೀರಾ, ರಸ್ತೆ ಮೇಲೆ ಕಂಪ್ಲೀಟಾಗಿ ಗುಡ್ಡದ ಮಣ್ಣು ಜರಿದು ಬಿಟ್ಟಿದೆ. ಬೃಹದಾಕಾರದ ಬಂಡೆಕಲ್ಲುಗಳು ಬಿದ್ದಿದೆ. ಹಿಟಾಚಿ ಬಳಸಿ ನಿರಂತರವಾಗಿ ಆ ಕಲ್ಲುಗಳನ್ನು ತೆರವು ಮಾಡೋ ಕೆಲಸ ಆಗ್ತಿದೆ. ಬಟ್ ಅದು 1 ಗಂಟೆ 2 ಗಂಟೆನಲ್ಲಿ ಆಗೋ ಕೆಲಸ ಅಲ್ಲ, ದಿನಗಟ್ಟಲೆ ಬೇಕಾಗತ್ತೆ. ಹೆಚ್ಚು ಪ್ರೆಷರ್ ಬಿದ್ದರೆ JCPದು ಬ್ಲೇಡು ಕೂಡ ಕಟ್ ಆಗುತ್ತೆ. ನೋಡಿ, ಸಾಹಸಮಯ ರಕ್ಷಣಾ ಕಾರ್ಯಾಚರಣೆಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿಗಳಿಗೆ ಎಷ್ಟು ಟಫ್ ಇದೆ ಅಂತ. ಒಂದು ರೋಪ್ ಹಾಕಿ ಆ ಕಡೆಯಿಂದ ಈ ಕಡೆಗೆ ವ್ಯಕ್ತಿಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತು ಅವರಿಗೆ ಭಯ ಆಗದೆ ಇರೋ ರೀತಿ ಅವ್ರಿಗೆ ಧೈರ್ಯ ತುಂಬ ಕಳಿಸ್ಬೇಕು. ಲಿಮಿಟೆಡ್ ಟೈಮು.